ಅಯೋಧ್ಯದಲ್ಲಿ ರಾಮಲಲ್ಲ, ರಾಮನ ಹುಟ್ಟಿದ ಜಾಗದಲ್ಲಿ ಏರ್ಪಾಟಾಗಿರ್ತಕ್ಕಂಥದ್ದು. ಎಷ್ಟೋ ವರ್ಷಗಳು ಹೊಡೆದಾಡಿ ಕೊನೆಗೆ ರಾಮ ಪ್ರತಿಷ್ಠೆಯನ್ನು ಮಾಡಿಕೊಂಡದ್ದು ಎಲ್ರಿಗೂ ಗೊತ್ತು. ಜಗಜ್ಜಾಹೀರವಾಗಿರುವಂಥದ್ದು, ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥದ್ದು. ಅಂಥ ಶ್ರೀರಾಮನ ಧರ್ಮಮೂರ್ತಿಯೇ ವಿಗ್ರಹ ಅಂತ ಹೇಳ್ತಾರೆ, ರಾಮ ಅಂತಾರೆ. ಅಂಥ ರಾಮಚಂದ್ರನ ಹತ್ರ ನಾವು 2-3 ಸತಿ ಕೂಡ ಅಲ್ಲಿ ಹೋಗಿದ್ವಿ. ಆ ರಾಮಚಂದ್ರನ ದೇವಸ್ಥಾನ ಶುರು ಮಾಡಿದಾಗ ಕೂಡ ಆವಾಗ ನಮಗೂ ಕೂಡ ಒಂದು ಸಣ್ಣ ಜಾಗವನ್ನು ಅಲ್ಲಿ ಕೊಟ್ಟರು. ನಮ್ಮ ದತ್ತಪೀಠದವರಲ್ಲಿ ಒಂದು ಸಣ್ಣ ಜಾಗದಲ್ಲಿ ಒಂದು ಚಿಕ್ಕ ಆಶ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ. ಅದನ್ನು ನಾವು ಇನಾಗ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಅಯೋಧ್ಯದಲ್ಲಿ ನಾವು ಒಂದು 10,000 ಜನಕ್ಕೆ 2-3 ದಿನದಲ್ಲಿ ತಾರಕ ರಾಮ ಹೋಮವನ್ನು ಮಾಡ್ತಾ ಇದ್ದೀವಿ. 1,000 ಜನಕ್ಕೆ ಈ ವರ್ಷ ಅಲ್ಲಿ ಹೋಗಕ್ಕೆ ಆಗದೇ ಇರತಕ್ಕಂಥವರಿಗೆ, ಕೆಲವು ಭಕ್ತರುಗಳಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗಾಗಲೇ ಅದೆಲ್ಲ ಬುಕ್ಕಾಗಿ ಹೋಗಿದೆ. ಇನ್ನು ಯಾರಿಗೊಂದು ಸೀಟು ಇಲ್ಲ ಅಲ್ಲಿ.